ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮಲೆನಾಡು ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನಿವತ್ತು ನಮ್ಮಮ್ಮ ಮಾಡ್ತಿದ್ದೊಂದು ವಿಶಿಷ್ಟವಾದ ತಿಂಡಿನ ಮಾಡಿ ತೋರಿಸೋಣ ಅಂತ ಇದ್ದೀನಿ. ನಮ್ಮಮ್ಮ ಈಗ ನನ್ನ ಜೊತೆ ಇಲ್ಲ, ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ. ಆದರೆ ಅವ್ರು ಮಾಡ್ತಿದ್ದ ಅಡುಗೆ, ತೋರಿಸ್ಕೊಟ್ಟಿದ್ದ ಅಡುಗೆ ಯಾವುದು ಮರ್ತಿಲ್ಲ, ಎಲ್ಲ ನಮ್ಮ ನೆನಪಲ್ಲಿದೆ. ಸಾಧಾರಣ ಎಲ್ಲರಿಗೂ ಹಾಗೆ ಅಲ್ಲ, ತಾಯಿನೇ ಮೊದಲ ಗುರು ಅಂತಾರೆ. ಹಾಗೆ ಅಮ್ಮ ಹೇಳ್ಕೊಟ್ಟಿದ್ದ ಅಡುಗೆನೇ ಹೆಣ್ಮಕ್ಳೆಲ್ಲ ಮಾಡೋದು. ನಾನು ಹಾಗೆ ನಮ್ಮ ಅಮ್ಮನಿಂದ ತುಂಬ ಅಡುಗೆ ಮಾಡೋದು ಕಲ್ತಿದ್ದೀನಿ. ಯಾಕೆಂದರೆ ಅವ್ರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಿದ್ರು. ಯಾವುದೇ ಪದಾರ್ಥನೂ ಜಾಸ್ತಿ ಹಾಕ್ತಿರ್ಲಿಲ್ಲ, ಆದರೆ ತುಂಬ ಚೆನ್ನಾಗಿ ಅವ್ರ ಕೈ ರುಚಿ ಚೆನ್ನಾಗಿತ್ತು, ಚೆನ್ನಾಗಿ ಬರ್ತಾಯಿತ್ತು. ಹಾಗೆ ಮಾಡ್ತಿದ್ದ ಅಡುಗೆಲಿ ಒಂದು ಇದು ಮೆಂತ್ಯ ಪುಡಿ ಅಥವಾ ಕಹಿ ತಿಂಡಿ ಅಂತ. ಸಾಧಾರಣ ಬಾಣಂತಿಯರನ್ನ ನೋಡೋಕ್ಕೆ ಹೋಗ್ಬೇಕಾದ್ರೆ ನಮ್ಮ ಅಮ್ಮ ಮಾಡ್ಕೊಂಡು ಹೋಗ್ತಾ ಇದ್ದಿದ್ದು. ಬಾಣಂತಿಯರಿಗೆ ಕೊಟ್ಟರೆ ಒಳ್ಳೆಯದು, ಪುಷ್ಟಿಯಾಗಿರುತ್ತೆ ಅಂತಾರೆ. ಹಾಗಾಗಿ ಇದನ್ನ ಮಾಡಿ ತೋರಿಸಿದ್ದೀನಿ. ಹಿಂದೆ ಮಾಡಿದ ಹಾಗೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ. ಮೆಂತ್ಯ ಪುಡಿ ಮಾಡಲಿಕ್ಕೆ ಬೇಕಾಗೋ ಸಾಮಗ್ರಿಗಳು: ಒಂದು ಕೊಬ್ಬರಿ, ಆ ಕೊಬ್ಬರಿನ ತುರಿ ಮಾಡ್ಕೊಳ್ಳಿ. 1/4 kg ತುಪ್ಪ, 3/4 ಪಾವಿನಷ್ಟು ಗೋಧಿ ಹಿಟ್ಟು, 1/4 ಪಾವು ಸ್ವಲ್ಪ ಹೆಚ್ಚು ಬೇಕು ಅಂದರೆ ಮೆಂತ್ಯ, ಅದನ್ನ ಹುರಿದು ಪುಡಿ ಮಾಡಿಟ್ಕೋಬೇಕು. ರುಚಿಗೆ ತಕ್ಕಷ್ಟು ಬೆಲ್ಲ, ಗೋಡಂಬಿ, ದ್ರಾಕ್ಷಿ. ಈಗ ಬನ್ನಿ ಮೆಂತ್ಯ ಪುಡಿ ಮಾಡುವ ವಿಧಾನ ನೋಡೋಣ. ಮೊದಲಿಗೆ ಒಂದು ಸ್ವಲ್ಪ ದಪ್ಪ ತಳದ ಪಾತ್ರೆ ತಗೊಳ್ಳಿ. ಅದರಲ್ಲಿ ತುಪ್ಪನ ಬಿಸಿ ಆಗಲಿಕ್ಕೆ ಇಡಬೇಕು. ಅದು ಸ್ವಲ್ಪ ಬಿಸಿಯಾದಾಗ ಅದಕ್ಕೆ ಸ್ವಲ್ಪ ಸಣ್ಣದಾಗಿ ಮಾಡ್ಕೊಂಡಿರೋ ಗೋಡಂಬಿ ಚೂರು ಹಾಕಿ, ಅದು ಸ್ವಲ್ಪ ಗರಿ ಗರಿ ಆದ ನಂತರ ಒಣ ದ್ರಾಕ್ಷಿ ಹಾಕಿ. ಒಣ ದ್ರಾಕ್ಷಿನೂ ಹಾಕಿ ಸ್ವಲ್ಪ ಹುರಿದಾದ ಮೇಲೆ ಗೋಧಿ ಹಿಟ್ಟನ್ನು ಹಾಕಿ, ಉರಿ ಸ್ವಲ್ಪ ಮಧ್ಯಮ ಉರಿಯಾಗಿರಬೇಕು. ಗೋಧಿ ಹಿಟ್ಟು ಗಮ್ ಅಂತ ಪರಿಮಳ ಬರೋವರೆಗೂ ನಿಧಾನ ಉರಿಯಲ್ಲಿ ಹುರಿಬೇಕು. ಅದಾದ ಮೇಲೆ ಮೆಂತ್ಯ ಪುಡಿ ಹಾಕಬೇಕು. ಮೆಂತ್ಯ ಪುಡಿ ಹಾಕಿ ಹಾಗೆ ಅದು ಕೂಡ ಸ್ವಲ್ಪ ಪರಿಮಳ ಬರೋವರೆಗೂ ಹುರಿಬೇಕು. ಅದಾದ ಮೇಲೆ ಕೊಬ್ಬರಿ ತುರಿ ಹಾಕಬೇಕು. ಕೊಬ್ಬರಿ ತುರಿ ಹಾಕಿ ಅದು ಚೆನ್ನಾಗಿ ಎಲ್ಲ ಕಡೆ ಬೆರೆತಾದ ಮೇಲೆ ಉರಿನ ಸ್ವಲ್ಪ ಸಣ್ಣದಾಗಿದ್ದಾಗ ಬೆಲ್ಲ ಹಾಕಿಬಿಟ್ಟು ಒಂದು 2 ನಿಮಿಷ ಅಷ್ಟೆ, ನಂತರ ಗ್ಯಾಸ್ ಆಫ್ ಮಾಡಬೇಕು. ಆ ಬೆಲ್ಲ ಎಲ್ಲವನ್ನೂ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿಯಲ್ಲಿ ತಿರುಗಿಸಿದ್ರೆ ರುಚಿಯಾದ ಪುಷ್ಟಿಯಾದ ಮೆಂತ್ಯ ಪುಡಿ ರೆಡಿಯಾಗುತ್ತೆ. ಇದು ಬರೀ ಬಾಣಂತಿಯರಿಗೆ ಅಲ್ಲ, ಯಾರು ಬೇಕಾದರೂ ತಿನ್ಬೋದು. ಅದರಲ್ಲೂ ಹದಿಹರಿಯದ ಹೆಣ್ಣು ಮಕ್ಕಳಿಗೆ ಕೊಟ್ಟರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಮತ್ತು ವಯಸ್ಸಾದವ್ರಿಗೂ ಕೂಡ ಮೂಳೆಗಳ ಸೌತ ಅವೆಲ್ಲ ಶುರುವಾದಾಗ ಇದನ್ನು ಕೊಟ್ಟರೆ ಪುಷ್ಟಿಯಾಗಿರುತ್ತೆ ಅಂತ ಯಾರು ಬೇಕಾದರೂ, ಯಾವ ವಯಸ್ಸಿನವ್ರು ಬೇಕಾದರೂ ತಿನ್ಬೋದು.